ಈಗ ನೋಡಿದಾಗ ಇದು ಲಾಭದಾಯಕ ಅನ್ನೋದು ನಮ್ಗೆ ಈಗ ಅರಿವಾಗಿದೆ. ಈಗ 3ನೇ ವರ್ಷ ಇದು ನಮ್ಗೆ. ಈಗ ಯಾವುದೇ ಖರ್ಚಿಲ್ಲ. ಈಗ ಚಾಕಿ ಮಾಡೋದು ಮನೆಯಲ್ಲಿ ಇಬ್ಬರಿದ್ರೆ ಸಂಪೂರ್ಣವಾಗಿ 2 ಎಕರೆ ಕ್ಲೀನಾಗಿ ಬೆಳ್ಕೊಂಡು ಒಂದು ನಾವು ಹೋಗಿ ತಂದ್ಕೊಂಡ್ರೆ ಆಯ್ತು ಸರ್. ಅನಂತಪುರದಲ್ಲಿ ರೇಷ್ಮೆ ಇಲಾಖೆ ಇದೆ, ಅಲ್ಲಿ ನಮಗೆ ಕೊಡ್ತಾರೆ ಎಲ್ಲ. ಅಕಸ್ಮಾತ್ ಹೆಚ್ಚು ಕಮ್ಮಿ ಆದ್ರು ಇದಕ್ಕೆ ರೇಟು, ಅದು ಸತ ಗೌರ್ಮೆಂಟ್ ಇಂದ ಮಟ್ಟಿಗೆ ಇಷ್ಟು ಕೆಜಿ ಮೇಲೆ ಇಷ್ಟು ಅಂತ 100 ರೂಪಾಯಿ 120 ರೂಪಾಯಿ ಸಹಾಯಧನ ಸಿಗುತ್ತೆ ಅದರಿಂದ. ನನ್ನ ಹೆಸರು ಗುರುರಾಜ್ ಗೌಡ್ರು ಅಂತೇಳಿ, ಗುರುರಾಜ್ ಅಂತ. ಇಲ್ಲಿ ಜಮೀನಿನ ಮಾಲೀಕ ನಾನು. ಇದನ್ನ ರೇಷ್ಮೆಯನ್ನು ಮಾಡಬೇಕು ಅಂತ ನಾನು ಅಡಿಕೆ ಬೆಳೀತಾ ಇದ್ದೆ, ಭತ್ತ ಬೆಳಿತೀನಿ, ಹಾಗೆ ನೀಲಗಿರಿನೂ ಕೂಡ ಬೆಳೀತಾ ಇದ್ವಿ, ಶುಂಠಿನ ಬೆಳೆ ಮಾಡ್ತಾ ಇದ್ದೆ. ಹಾಗೆ ಈ ರೇಷ್ಮೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಏನಾಯಿತು ಅಂದ್ರೆ, ನನಗೆ ನಮ್ಮ ಸ್ನೇಹಿತರೊಬ್ಬರು ನನ್ನ ಜೊತೆಗೆ, ನನಗೆ ಮಹೇಶ್ ಅಂತ ನನ್ನ ಸ್ನೇಹಿತರಿದ್ದಾರೆ, ಅವರ ರಿಲೇಟಿವ್ ಒಬ್ಬರು ಈ ರೇಷ್ಮೆಯನ್ನು ಮಾಡಿದರು. ಅದ್ರ ಬಗ್ಗೆ ನಾನೆಲ್ಲ ಹೋಗಿ ನೋಡ್ಕೊಂಡು ಬಂದಾಗ ನಾವು ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ಆಸಕ್ತಿ ಬಂದಾಗ ನಾನು ಇದನ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಹೇಶ್ ಅವರು ನಾವು ಸೇರಿ ಮಾಡಿದಾಗ ಇದನ್ನ ರೇಷ್ಮೆ ಮಾಡಲಿಕ್ಕೆ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಕ್ತು ಅವ್ರು ಮಾಡಿರೋದು ನೋಡಿ. ಆ ನಂತರದಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಒಂದು 2-2.5 ಎಕರೆ ಅಷ್ಟು ಹಿಪ್ಪನೇರಳೆಯನ್ನು ಬೆಳ್ಕೊಂಡು ನಾವು ಈ ರೇಷ್ಮೆಯನ್ನು ಪ್ರಾರಂಭ ಮಾಡಿದ್ವಿ. ಅದಕ್ಕೆ ನಿಮ್ಗೆ ಈ ರೇಷ್ಮೆ ಹುಳದ್ದು ಇದ್ರದ್ದು ಎಲ್ಲ ಏನು ಡೀಟೇಲ್ಸ್ ಬೇಕೋ ಅದನ್ನು ನಮ್ಮ ಮಹೇಶ್ ಅವರು ನನ್ನ ಜೊತೆಗೆ ಅದ್ರ ಟ್ರೈನಪ್ ಎಲ್ಲ ಮಾಡ್ತಾರೆ. ರೇಷ್ಮೆ ಇಲಾಖೆಯವರು ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವ್ರು ಮಹೇಶ್ ಅವರು ನಿಮಗೆಲ್ಲ ಪೂರ್ತಿ ಡೀಟೇಲ್ಸನ್ನು ಹೇಳ್ತಾರೆ, ಇದಕ್ಕೆ ಹೇಗೆ ಮಾಡ್ತಾ ಇದ್ದೀವಿ ಅನ್ನೋದನ್ನು. ನನ್ನ ಹೆಸರು ಮಹೇಶ್ ಅಂತೇಳಿ, ನಮ್ಮೂರು ಇದು ಮುಗುರ್ತಿ. ನಾವು ಗುರುಗೌಡ್ರು ಹೇಳಿದ್ರೆ ಈಗ ರೇಷ್ಮೆ ಮಾಡೋಣ ಅಂತ ಹೇಳಿದ್ರು. ಅವ್ರ ಸಹಕಾರದಲ್ಲಿ ಈಗ ಮಾಡ್ತಾ ಈಗ ಹೆಚ್ಚು ಕಮ್ಮಿ 2022 ಸ್ಟಾರ್ಟ್ ಮಾಡಿದ್ವಿ. ಈಗ 2.5 ಎಕರೆಗೆ ಹಾಕಿದ್ದೀವಿ ಇದನ್ನ ರೇಷ್ಮೆನ. ಸರ್ ಇದು V1 ತಳಿ ಇದು ನಮ್ಮ ಸ್ನೇಹಿತರು ಒಬ್ರು ಕೊರ್ಗಿ ಅವ್ರು ಕೊಟ್ಟಿರೋ ಗಿಡ, ಅವರೇ ಪಾತಿ ಮಾಡಿ ನೆಟ್ಟಿರೋದು. ಗಿಡಕ್ಕೆ 2 ರೂಪಾಯಿ ಕೊಟ್ಟಿದ್ರು ನಮಗೆ. ಮತ್ತೆ ಇದು ಸರ್ ನಾವು 9-3 ಲೆಕ್ಕ ಹಾಕಿದೀವಿ. 9-3 ಅಂದ್ರೆ ಮೊದಲು ಅಡಿಕೆ ಗಿಡ ಇರೋದ್ರಿಂದ 9-3 ಮಾಡಿದ್ವಿ. ಮೊದಲು ಅಡಿಕೆ ಗಿಡ ಸಾಲ ಹೆಚ್ಚು ಕಮ್ಮಿ ಇದು ಒಂದು 5 ವರ್ಷ ನಾವು ಮಾಡ್ಬೋದು ಈ ಕ್ರಾಫ್ಟ್ನ. ಅಂದ್ರೆ ಇದು ನಾವು ಇಲ್ಲಿ ಅಡಿಕೆ ಹಾಕೋಸ್ಕರ 9-3 ಹಾಕಿದೀವಿ. ಅದ್ರ ಅಷ್ಟೇನು ಅವಶ್ಯಕತೆ ಬರೋದಿಲ್ಲ. ಇದು ಹೆಚ್ಚಾಗಿ ಬರೀ ರೇಷ್ಮೆನೆ ಮಾಡೋರು 6-3 ಹಾಕಿ ಬೆಳಿತಾರೆ ಸರ್ ಇದನ್ನ. ಸರ್ ಇದು ಮೊದಲನೇ 2ನೇ ಹಂತದಲ್ಲಿ ನಾವು ತರದ್ದು ಚಾಕಿ ಆದ 2ನೇ ಹಂತದಿಂದ ಹೆಚ್ಚು ಕಮ್ಮಿ ನಾವೇನ್ ಮಾಡ್ತೀವಿ 8ರಿಂದ 9 ಎಲೆ ಹಿಂಗ್ ಕೌಂಟ್ ಮಾಡಿ ಅಂದಾಜು 1ರಿಂದ 1.25 ಅಡಿ ಈಗ ಕಟ್ ಮಾಡ್ತೀವಿ ಸರ್. ಇದು 3 ಅಥವಾ 4 ಹಂತಕ್ಕೆ ತನಕ ಇದೇ ಎಲೆ ಯೂಸ್ ಮಾಡ್ತೀವಿ. ಅದ್ರ ನಂತರ ಏನ್ ಮಾಡ್ತೀವಿ 4ನೇ ಹಂತಕ್ಕೆ ಹೋಗುತ್ತೆ. ಹೆಚ್ಚು ಕಮ್ಮಿ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಕೆಳಗೆ ಬರ್ತೀವಿ. ಅಂದ್ರೆ ಎಲೆ ಸ್ಮೂತ್ ಆಗಿರ್ಬೇಕು ಸರ್. ಹಿಂಗ್ ಮುಟ್ಟಿದ್ರೆ ಪುಡಿ ಆಗ್ಬಾರ್ದು, ಹಿಂಗ್ ಸ್ಮೂತ್ ಆಗಿರ್ಬೇಕು ಅಂತ ಎಲೆ ಯೂಸ್ ಮಾಡ್ತೀವಿ. ಅದ್ರ ನಂತರದಲ್ಲಿ 4ನೇ ಜ್ವರ ಪಾಸ್ ಆದ್ಮೇಲೆ ಇಲ್ಲಿ ತನಕ ಬುಡದ ತನಕ ಕೊಡ್ಬೇಕು ಸರ್. ಇದು ಇಲ್ಲಿ ತನಕ ಕಟ್ ಮಾಡಿ ಕೊಡ್ತೀವಿ ನಾವು, ಏನ್ ತೊಂದ್ರೆ ಇಲ್ಲ. ಮತ್ತೆ ಎಲೆ ಹೆಚ್ಚು ಹಚ್ಚ ಹಸಿರು ಇರ್ಬೇಕು ಸರ್. ಕಪ್ಪು ಹಸಿರು ಅಂತಾರಲ್ಲ ಸರ್, ಆ ಹಸಿರು ಇರ್ಬೇಕು. ಹೆಚ್ಚಾಗಿ ಆರೋಗ್ಯವಾಗಿದೆ ಅಂತ ಶೈನಿಂಗ್ ಇರ್ಬೇಕು, ಕಪ್ಪು ಹಸಿರು ಇರ್ಬೇಕು ಸರ್. ಅದಿದ್ರೆ ಆರೋಗ್ಯವಾಗಿದೆ ಗಿಡ ಅಂತ. ಅವಾಗ ಹುಳುಗಳಿಗೆ ಯಾವುದೇ ರೀತಿಯ ರೋಗ ರುಜಿನ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಲಾಸ್ಟ್ ಟೈಮ್ ಏನ್ ಮಾಡ್ತೀವಿ ಅಂದ್ರೆ ಸರ್, ಕುಡಿ ಹೊಡಿತೀವಿ. ನೀರಿನ ಅಂಶ ಜಾಸ್ತಿ ಕೊಡಬಾರದು ಅಂತ ಹೇಳಿ ಈ ಕುಡಿ ಹೊಡೆದು ಕೊಡ್ತೀವಿ ಇದಕ್ಕೆ. ಕೀಟನಾಶಕನ ಸರ್ ಗೌರ್ಮೆಂಟ್ ರೆಕಮೆಂಡ್ ಮಾಡಿರುವಂತ ಕೀಟನಾಶಕ ಮಾತ್ರ ನಾವು ಯೂಸ್ ಮಾಡ್ಬೇಕು. ಅವರು 20 EC ಅಂತ ರೋಗಾರ್ ಅಂತ ಬರುತ್ತೆ ಟಾಟಾದವ್ರದ್ದು. 20 EC ಅದು ಪ್ರಮಾಣನೂ ಕಮ್ಮಿ. ಅದನ್ನ ಹೊಡೆಯಕ್ಕೆ ಒಂದು ರೆಕಮೆಂಡ್ ಮಾಡಿರ್ತಾರೆ ಸರ್. ಅದು ಬಿಟ್ಟರೆ ಶಿಲೀಂಧ್ರನಾಶಕ, ಅದು ಸಹ ಗೌರ್ಮೆಂಟ್ ರೆಕಮೆಂಡ್ ಮಾಡಿರೋ ಶಿಲೀಂಧ್ರನಾಶಕ ಮಾತ್ರ ಯೂಸ್ ಮಾಡ್ಬೇಕು ಸರ್. ನಾವು ಸರಕ್ಕಿಂತ ಒಂದು 20 ದಿನಗಳ ಮೊದಲು ಹೊಡಿತೀವಿ ಸರ್. ನಾವು ಅಕಸ್ಮಾತ್ ರೋಗ ಕುಡಿ ಬಾಧೆ ಜಾಸ್ತಿ ಸರ್. ಇಲ್ಲೆಲ್ಲ ಕುಡಿ ತಿನ್ನೋ ಕೀಟ ಎಲ್ಲ ಜಾಸ್ತಿ ಅಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಶಿಲೀಂಧ್ರನಾಶಕ ಒಂದು, ಆಮೇಲೆ ಒಂದು ಇದು ಹೊಡಿತೀವಿ ಸರ್ ಕೀಟನಾಶಕ ಅಂದ್ರೆ 20 EC ಅಂತ ಬರುತ್ತೆ. ಅದ್ರ ಮುಂದೆ ಯೂಸ್ ಮಾಡಲ್ಲ. ಮತ್ತೆ ಗೌರ್ಮೆಂಟ್ ಏನು ರೆಕಮೆಂಡ್ ಮಾಡಿ ಇದು ರೇಷ್ಮೆ ಇಲಾಖೆ ಏನ್ ರೆಕಮೆಂಡ್ ಮಾಡಿರ್ತಾರೋ ಅದನ್ನ ಮಾತ್ರ ಹಾಕ್ತಿವಿ. ಇದನ್ನ ಬೇರೆ ಯಾವ್ದು ಹೊಡೆಯೋದಿಲ್ಲ ಸರ್ ಇದಕ್ಕೆ. ಅಕಸ್ಮಾತ್ ಈಗ ಸೊಪ್ಪುಗಳು ಜಾಸ್ತಿ ಉಳಿದ್ರೆ ಡೈರಿ ಫಾರ್ಮ್ ಮಾಡೋಂಥವ್ರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಸರ್. ಅವರು ಜಾನುವಾರು ಚೆನ್ನಾಗಿ ತಿಂತಾವೆ ಸರ್. ಇದು ಹಾಲಿನ ಉತ್ಪಾದನೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಂಥವ್ರು ಏನ್ ಮಾಡ್ಬೋದು ಅಂದ್ರೆ ಡೈರಿ ಉತ್ಪಾದನೆ ಡೈರಿಗೆ ಜಾನುವಾರು ಸಾಕುವಂಥವ್ರು ಇದನ್ನ ಮಾಡ್ಬೋದು. ಅದನ್ನು ಸಹ ಬೆಳೆಯಾಗಿ ಮಾಡ್ಬೋದು. ಇದ್ರ ಜೊತೆಗೆ ನಾವು ಚಾಕಿ ಹುಳನ ಹಾಸನದಿಂದ ಕೊಡ್ತಾರೆ ನಮಗೆ. ಒಂದೊಂದು ಟೈಮ್ ಅವರೇ ಇಲ್ಲಿ ಡೆಲಿವರಿ ಕೊಡ್ತಾರೆ. ಮೊದಲು ನಾವೇ ಚಾಕಿ ಮಾಡ್ತಾ ಇದ್ವಿ, ಅದಷ್ಟು ಸಕ್ಸಸ್ ಆಗಿಲ್ಲ. ಸಕ್ಸಸ್ ಆಗದೆ ಇರೋ ಕಾರಣ ಸೀದಾ ಅಲ್ಲಿ ಹೋಗಿ ಹಾಸನದಿಂದ ತಗೊಬರ್ತಾ ಇದ್ದೀವಿ. ಈಗ 2ನೇ ಸ್ಟೇಜ್ ಅಲ್ಲಿ ನಾವಿಲ್ಲಿ ತಗೊಬರ್ತೀವಿ. 3-4 ಹಂತ 5ನೇ ಹಂತದವರೆಗೂ ನಾವಿಲ್ಲಿ ಬೆಳೆಸಿ ಗೂಡು ಕಟ್ಸಿ ಮಾರ್ತೀವಿ. ಒಂದೊಂದು ಜ್ವರಕ್ಕೆ ಅಂದ್ರೆ 3ನೇ ಹಂತಕ್ಕೆ ಹೋಗ್ಬೇಕಾದ್ರೆ 3 ದಿನ ಬೇಕು. ಅಂದ್ರೆ 6 ಸೊಪ್ಪು. ಅದ್ರ ನಂತರ ಒಂದ್ ದಿವಸ
ಜ್ವರದಿಂದ ಹೇಳ್ಲಿಕ್ಕೆ ಬೇಕು. ಹೆಚ್ಚಿಗೆ 24 ಅಂದ್ರೆ 48 ಅವರ್ಸ್ ಆಗುತ್ತೆ. ಅಷ್ಟೋ ತನಕ ಕಾಯ್ದು ಅದಾದ ನಂತರ ಮತ್ತೆ ಫುಡ್ ಕೊಟ್ಮೇಲೆ 4 ತಿನ್ಬೇಕಂತ ನೆಕ್ಸ್ಟ್ ಅಂತ 4ನೇ ಜ್ವರಕ್ಕೆ ಹೋಗಕ್ಕೆ ಹೆಚ್ಚು ಕಮ್ಮಿ ನಿಮಗೆ 8 ಸೊಪ್ಪು ಬೇಕು ಬೇಕಾಗ್ತದೆ. 8 ಇಂದ 9 ಬೇಕಾಗುದು. ಅಂದ್ರೆ ವೆದರ್ ಮೇಲೆ ಡಿಪೆಂಡ್ ಆಗುತ್ತೆ. ವೆದರ್ ಮೇಲೆ ಹೇಗೆ ಅಂದ್ರೆ ಈಗ ಬಿಸಿಲು ಚೆನ್ನಾಗಿದ್ರೆ 4-8 ಸೊಪ್ಪಿಗೆ ಹೋಗ್ಬಿಡುತ್ತೆ. ಅಕಸ್ಮಾತ್ ಬಿಸಿಲು ಕಮ್ಮಿ ಇದ್ದು ಮಳೆ ಬರ್ತಾ ಇದ್ರೆ 8, 9, 10 ಸೊಪ್ಪು ಆದ್ರೂ ಆಗ್ಬೋದು. ಅದ್ರ ನಂತರ ಮತ್ತೆ 2 ದಿನ ತಗೊಳುತ್ತೆ ಜ್ವರದಿಂದ ಏಳ್ಲಿಕ್ಕೆ. ಅದ್ರ ನಂತರ ಏನ್ ಮಾಡ್ತೀವಿ, ಅದರಿಂದ ಇದ್ಮೇಲೆ 6 ದಿನ ತಗೊಂಡು 6 ರಿಂದ 7 ದಿನ ಅಂದ್ರೆ 12 ಸೊಪ್ಪು ಅಥವಾ 14 ಸೊಪ್ಪು ತಗೋಬಹುದು. ಆಮೇಲೆ ಗೂಡು ಕಟ್ಟುವ ಹಂತಕ್ಕೆ ಹುಳ ಹಣ್ಣಾಗ್ತದೆ. ಮೊದ್ಲಿನ ತರ ಏನಿಲ್ಲ ಸರ್. ಈಗ ಏನ್ ಗೊತ್ತಾ, ಹಣ್ಣು ಆದ್ರೂ ಕೂಡ ಏನ್ ಸರ್, ಇದ್ರ ಮೇಲೆ ಬೆಡ್ ಮೇಲೆ ಅದನ್ನ ಇಡ್ತಾ ಹೋದ್ರೆ ಜೋಡಿಸಿಡ್ತಾ ಬಂದ್ರೆ ಅದ್ರ ಮೇಲೆ ಹತ್ತಿ ಗೂಡು ಕಟ್ತಾವ ಸರ್. ಅದು ಅಲ್ಲಿ ಇಲ್ಲಿ ಅಂತ ಏನ್ ಇಡ್ಬೇಕು ಅಂತೀನಿ ಸಪರೇಟ್ ಆಗಿ ಅವಾಗಿನ ತರ ಹುಳ ಆರಿಸ್ಬೇಕು ಆ ಆಪ್ಷನ್ ಎಲ್ಲ ಏನಿಲ್ಲ. ಗೂಡು ಕಟ್ಟಕ್ಕೆ ನಮಗೆ ಹೇಗ್ ಗೊತ್ತಾಗುತ್ತೆ ಅಂದ್ರೆ, ಗೂಡು ಕಟ್ಟಿ ಗೂಡು ಹೆಚ್ಚು ಕಮ್ಮಿ ಒಂದು 3 ದಿನದ ನಂತರ ಸ್ವಲ್ಪ ಗೂಡು ಗಟ್ಟಿ ಆಗೋ ಆಪ್ಷನ್ 3 ದಿನ ತನಕ ಗೂಡು ಕಟ್ತದೆ ಎಲ್ಲ ಹುಳುಗಳು. ತದನಂತರ ಅದಕ್ಕೆ 5 ದಿನಗಳ ಅವಕಾಶ ಬೇಕಂದ್ರೆ ಗೂಡು ಗಟ್ಟಿ ಗೂಟಿ ಹ್ಯಾಕ್ ಕಂಡಿಡಿತೀವಿ ಅಂದ್ರೆ, ಸ್ವಲ್ಪ ಒಂದು ಪೀಪ್ ಆಗಿದಿಲ್ಲ ನೋಡಕ್ ಒಂದ್ ಗೂಡನ್ನ ತೆಗೆದು ಶೇಕ್ ಮಾಡಿ ನೋಡಿದ್ರೆ ಅದ್ರಲ್ಲಿ ಪೀಪ್ ಆಗಿರುತ್ತೆ. ಅದು ಬಿಟ್ಟು ನಾವು ಬ್ಲೇಡ್ ತಗೊಂಡು ಕಟ್ ಮಾಡಿ ನೋಡ್ತೀವಿ ಸರ್. ಅಲ್ಲಲ್ಲಿ ಕಟ್ ಮಾಡಿ ನೋಡಿ ಪೀಪ್ ಆಗಿದೆ ಕನ್ಫರ್ಮ್ ಆದ್ಮೇಲೆ ಆ ದಿನ ಹೆಚ್ಚು ಕಮ್ಮಿ 8 ದಿನದ ಮಿಚ್ಚುವ ಸರ್. 8 ದಿನಕ್ಕೆ ಮಾರ್ಕೆಟ್ ಮಾಡ್ಬೋದು. ಹೆಚ್ಚಾಗಿ 8 ದಿನಕ್ಕೆ ಮಾಡಿಬಿಡ್ತಾರೆ. ಅದ್ರ ಮುಂದೆ ಯಾರು ಕಾಯೋದಿಲ್ಲ. 8 ದಿನಕ್ಕೆ ಮಾರ್ಕೆಟ್ ಮಾಡ್ತಾರೆ. ಹೆಚ್ಚು ಕಮ್ಮಿ ಒಂದು ಬೆಳಿಲಿಕ್ಕೆ ಒಂದು 25 ದಿವಸ ಕಂಟಿ ಗೂಡು ಕಟ್ಟು ಮಾರೋ ತನಕ ಲೆಕ್ಕ ಹಿಡಿದ್ರೆ 22-25 ದಿನ ಬೇಕಾಗ್ತದೆ. ಅದಕ್ಕೆ ಮೇನ್ ಆಗಿ ಮನೆಗೆ ಟೆಂಪರೇಚರ್ ಮಿಷನ್ ಇರಲೇಬೇಕು. ಯಾಕೆ ಅಂತ ಹೇಳಿದ್ರೆ ಟೆಂಪರೇಚರ್ ನಾವು ಮೇಂಟೈನ್ ಮಾಡ್ಬೇಕು. ಒಂದು ತೇವಾಂಶ, ವಾತಾವರಣದ ತೇವಾಂಶ ಎಷ್ಟಿದೆ, ಮಿನಿಮಮ್ 60% ಇದ್ದಂಗೆ. ಅಕಸ್ಮಾತ್ ಬೇಸಿಗೆಯಲ್ಲಿ ಹೆಚ್ಚು ಕಮ್ಮಿ 30-32 ದಾಟುತ್ತೆ. ಅವಾಗ ಏನ್ ಮಾಡ್ಬೇಕು, ಶೀಟ್ ಮೇಲೆ ನೀರ್ ಹೊಡಿತಿ ಸ್ಪ್ರೇ. ಆಮೇಲೆ ಗೋಣಿ ಚೀಲ ಹಾಕ್ತಿವಿ ತಂಪಾಗ್ಲಿಕ್ಕೆ. ಕೆಲವರು ಏನ್ ಮಾಡ್ತಾರೆ, ಇದು ಸ್ವಾಗೆ ಹಾಕ್ತಾರೆ. ಆಮೇಲೆ ತೆಂಗಿನ ಇದು ಹಾಕ್ತಾರೆ ನಾರು. ಬಟ್ ಎಲ್ಲಕ್ಕಿಂತ ಗೋಣಿ ಚೀಲ ಹಾಕಿ ಮೇಲೆ ಉದ್ದಕ್ಕೆ ಸ್ಪ್ರಿಂಕ್ಲರ್ ನೀರ್ ಹೊಡೆಯೋದ್ರಿಂದ ಸ್ವಲ್ಪ ವಾತಾವರಣ ಕೋಲ್ಡ್ ಆಗುತ್ತೆ. ಒಂದು ಸುತ್ತಾನು ನೀರ್ ಹೊಡಿಬೇಕು. ಇದ್ರ ಸುತ್ತಾನು ಈ ಶೆಡ್ ಏನಿದೆ, ಶೆಡ್ಡಿನ ಸುತ್ತಾನು ನೀರ್ ಹೊಡಿಬೇಕು. ವಾತಾವರಣ ಆದಷ್ಟು 28-30, ಹೆಚ್ಚಾಗಿ 30 ಹೋಗಿರುತ್ತೆ. ಹೆಚ್ಚಾಗಿ 28-29 ಅಂದ್ರೆ ಒಳ್ಳೇದು ಹುಳುಗಳಿಗೆ. ಮತ್ತೆ ಗಾಳಿ ಆಡ್ಬೇಕು ಸರ್. ಇದು ಆ ಕಡೆ ಈ ಕಡೆ ಓಪನ್ ಇದ್ದು ಗಾಳಿ ಚೆನ್ನಾಗಿ ಆಡ್ಬೇಕು. ಈ ಕಡೆಯಿಂದ ಗಾಳಿ ಬಂದು ಪಾಸ್ ಆಗಿ ಆಚೆ ಹೋಗ್ಬೇಕು. ಗಾಳಿ ನಿಲ್ಬಾರ್ದು. ಮೈನ್ ಆಗಿ ರೋಗ ಕಂಟ್ರೋಲ್ ಆಗೋದೇ ಅಲ್ಲಿ ಸರ್. ಮತ್ತೆ ಹುಳವನ್ನು ತಳಿಬಿಡೋ ಆಪ್ಷನ್ ಚೆನ್ನಾಗಿ ಐಡಿಯಾ ಇರ್ಬೇಕು. ಹೊರಗಡೆಯಿಂದ ಹುಳಗಳು ಇರುವೆಗಳು ಬರಬಾರ್ದು ಅಂತ ಏನ್ ಮಾಡ್ತೀವಿ ಸರ್, ಇದಕ್ಕೆ ಸುಣ್ಣ ಹಾಕ್ತಿವಿ. ಅಂದ್ರೆ ನಾವು ನೆಲ ಮಾಡಿರೋದ್ರಿಂದ, ಸಿಮೆಂಟ್ ನೆಲ ಆದ್ರೆ ಇದ್ರ ಅವಶ್ಯಕತೆ. ಕೆಲವರು ಆಯಿಲ್ ಬರ್ತಲ್ಲ ಸರ್, ಸುಟ್ಟ ಆಯಿಲ್, ಅದನ್ನು ಹೊಡಿತಾರೆ. ನಮ್ಮಲ್ಲಿ ಅದು ಹೊಡಿಲಿಲ್ಲ. ನಾವು ಈ ಸುಣ್ಣ ಹಾಕಿದೀವಿ. ಅದು ಸ್ವಲ್ಪ ಅವಾಯ್ಡ್ ಆಗಿದೆ. ಇರುವೆ ಏನು ಬರ್ತಾ ಇಲ್ಲ ಎಷ್ಟು ತನಕ. ಈ ಸುಣ್ಣ ಮತ್ತೆ ಆಮೇಲೆ ವಿಜೇತ ಅಂತ ಹೇಳಿ ಸಪ್ಲಿಮೆಂಟರಿ ಅಂತ ಹೇಳಿ ಇದರಿಂದ ಕೊಡ್ತಾರೆ, ಅದನ್ನ ಹಾಕ್ತಿವಿ. ಆಮೇಲೆ ಸುತ್ತಲೂ ಡೆಕಾಲ್ ಅಂತ ಬರುತ್ತೆ ಸರ್. ಡೆಕಾಲ್ ಅಂದ್ರೆ ಒಂದು ಕೆಮಿಕಲ್ ಬರುತ್ತೆ. ಇದು ಸ್ಪ್ರೇ ಮಾಡಿ ಗೌರ್ಮೆಂಟ್ ಇಂದ ಕೊಡ್ತಾರೆ. ಅದನ್ನು ಸುತ್ತ ಒಂದ್ಸಲ ಸ್ಪ್ರೇ ಮಾಡ್ತೀವಿ ಸರ್. ಅವಾಗ ಸ್ವಲ್ಪ ಇರುವೆ ಅವಾಯ್ಡ್ ಆಗುತ್ತೆ, ಒಳಗೆಲ್ಲ ಬರೋದಿಲ್ಲ. ಹಕ್ಕಿಗೆಲ್ಲ ಇದು ಗೊತ್ತಲ್ಲ ನೋಡಿದ್ರೆ, ಬಲೆಗಿಲೆ ಹಾಕಿ ಅವಾಯ್ಡ್ ಮಾಡಿ. ಸ್ವಲ್ಪ ಹಕ್ಕಿ ಬರೋದ್ ಕಾಟ ಇರುತ್ತೆ, ಆದಷ್ಟು ಅದೇ ಬಲೆಗಿಲೆ ಹಾಕಿ ಅವಾಯ್ಡ್ ಮಾಡಿದ್ವಿ. ಮತ್ತೆ ಇದಕ್ಕೆ ಸರ್ ಹೂಜಿ ನೊಣ ಅಂತ ಬರುತ್ತೆ. ಅದು ಈ ಮೊಟ್ಟೆ ಇಡೋದು ಜಾಸ್ತಿ ಇದೆ. ನಮ್ಮ ಏರಿಯಾದ ಸ್ವಲ್ಪ ಕಮ್ಮಿ. ನೀವು ಬಯಲುಸೀಮೆ ಕಡೆ ಹೋದ್ರೆ ಅಥವಾ ಈ ಸೊರಬ ಆ ಕಡೆ ಎಲ್ಲ ಹೋದ್ರೆ ಹೂಜಿ ಕಟ್ಟೆ ಸ್ವಲ್ಪ ಜಾಸ್ತಿ ಇದೆ. ಅವ್ರು ಏನ್ ಮಾಡ್ತಾರೆ, ಅದಕ್ಕೆಲ್ಲ ಈ ತರ ಎಲ್ಲ ಬಿಡೋದು ಸರ್. ಅವರು ಇದಾಗ್ತಾರೆ, ಅದು ಸೊಳ್ಳೆ ಬರದೇ ಹಾಕ್ತಾರೆ. ಮತ್ತೆ ಆಲ್ರೆಡಿ ಗೋಡೆ ಕಟ್ಕೊಂಡಿರ್ತಾರೆ, ಒಳಗೇನು ಬರ್ದಿದ್ದ ಹಾಗೆ, ಒಂದು ಸೊಳ್ಳೆನೂ ಬರ್ದಿರೋ ಹಾಗೆ ಅಷ್ಟೇ ಮಾಡ್ಕೊಂಡಿರ್ತಾರೆ ಸರ್. ಆರೋಗ್ಯವಾಗಿದ್ದು ಚೆನ್ನಾಗಿ ಗೂಡು ಕಟ್ಟಿದ್ರೆ ಒಂದು 200 ಮಟ್ಟಿಗೆ ಒಂದು 150ರಿಂದ 170 kg ಬೆಳಿಬೋದು. ಯಾವುದು ಇದು ಬಿತ್ತನೆ ಗೂಡು ನಾವು ಬೆಳಿತಾ ಇರೋದು. ಬಿತ್ತನೆ ಗೂಡನ್ನ ಒಂದು ಅದೇ ಇದು ನಿಮಗೆ ಹೈಬ್ರಿಡ್ ಅಂತ ನೂಲಿಗೆ ಹೋಗುತ್ತಲ್ಲ, ನೂಲಿ ಹೋಗೋದಾದ್ರೆ ನಿಮಗೆ 200ಕ್ಕೆ 200 ಬೆಳಿಬೋದು. ಸಮಾಗಿ ಬೆಳಿಬೋದು. ತುಮಕೂರು ಮಾರ್ಕೆಟ್ ಇದೆ. ಬಿತ್ತನೆ ಗೂಡು ಅಂದ್ರೆ ತುಮಕೂರು, ಇದು ನೂಲಿನ ಆದ್ರೆ ಇದು ಸರ್ ರಾಮನಗರ. ಮತ್ತೆ ರೇಟ್ ಅಷ್ಟು ಹಿಂದೆ ಮುಂದೆ ಆಗ್ತಾರೆ ಸರ್. ಈಗ 650 ಇರ್ಬೋದು, 1000 ಆಗ್ಬೋದು. ಹೀಗೆ ಹೇಗೆ ಇದು ಬರುತ್ತೋ ಅದ್ರ ಲೆಕ್ಕ ಹೋಗುತ್ತೆ. ರೇಟ್ ಏನು ಒಂದೇ ರೇಟ್ ಫಿಕ್ಸ್ ಯಾವಾಗ್ಲೂ ಇರೋದಿಲ್ಲ. ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ರೀಲಿಂಗ್ ಅದು ಸರ್, ಅದೇ ಅದು ಅಲ್ಲಿ ಹರಾಜಾಗತ್ತೆ. ಆನ್ಲೈನ್ ಹರಾಜ್. ಅದು ಹೋಗಿ ನಮ್ಗೆ ಒಂದು ನಂಬರ್ ಕೊಡ್ತಾರೆ. ನಮ್ ಸೈಜು ಆಕಾರ ನಾವು ಎಷ್ಟು ಚೆನ್ನಾಗಿ ಬೆಳೆದಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿ ಅಲ್ಲಿ ರೇಟ್ ಅಮೌಂಟ್ ನಿಗಿದೆ. ಹೆಚ್ಚು ಕಮ್ಮಿ ಮ್ಯಾಕ್ಸಿಮಮ್ ಒಂದು ಮಿನಿಮಮ್ ಒಂದು 350 ಸ್ಟಾರ್ಟ್ ಆದ್ರೆ ಒಂದು 600-700 ತನಕನೂ ರೇಟ್ ಇರುತ್ತೆ. ಅದ್ರ ಮಧ್ಯೆ ಒಂದು ರೇಟ್ ಆಗುತ್ತೆ ನಮ್ದು. ನಮ್ಗೆ ಗೂಡ್ ಕ್ವಾಲಿಟಿ ಎಲ್ಲ ನೋಡ್ತಾರೆ ಸರ್. ಅದು ಡೈರೆಕ್ಟ್ ಆಗಿ ಏನು ಒಂದೇ ರೇಟ್ ನೀವು ಇದಿರ್ತಾರಲ್ಲ, ಅದು ಕ್ವಾಲಿಟಿ ಚೆಕಿಂಗ್ ಆಗುತ್ತೆ ಅಲ್ಲಿ. ಆಮೇಲೆ ಇದು ತೇವಾಂಶ ಎಲ್ಲ ನೋಡ್ತಾರೆ. ಈ ನಮ್ಮ ಕಡೆ ತೇವಾಂಶ ಜಾಸ್ತಿ ಅಲ್ಲ, ಅದ್ರಲ್ಲಿ ತೇವಾಂಶ ಎಲ್ಲ ಇದ್ದು ಸ್ವಲ್ಪ ರೇಟ್ ಹೋಗಲ್ಲ, ಕಮ್ಮಿ ಆಗುತ್ತೆ. ಆಮೇಲೆ ಕಲರ್ ನೋಡ್ತಾರೆ. ರೀಲಿಂಗ್ ಆದ್ರೆ ಕಲರ್ ನೋಡ್ತಾರೆ. ಅದೇ ಬಿತ್ತನೆ ಗುಡಿಗೆ ಆದ್ರೆ ಕಲರಿನ ಅವಶ್ಯಕತೆ ಇರಲ್ಲ. ಅದು ಮರಿ ಚೆನ್ನಾಗಿದ್ರೆ ಸಾಕು ಸರ್. ಅದು ಖರ್ಚು ಸರ್ ಗಿಡಕ್ಕೆ ನಡತ್ತೆ ಏನ್ ಖರ್ಚು ಬಹಳ ಬಂದಿಲ್ಲ. 2 ರೂಪಾಯಿ ಒಂದು ಗಿಡ ಕೊಟ್ಟಿದ್ರು ಅವಾಗ. ಮತ್ತೆ ಅದಕ್ಕೇನು ಭಾರಿ ಖರ್ಚು, ಗೊಬ್ಬರ ಎಲ್ಲ ಹೆಚ್ಚೇನು ಬಹಳ ಏನ್ ಹಾಕೋದಿಲ್ಲ. ಬಟ್ 1 ವರ್ಷ ಬರ್ಲಿಕ್ಕೆ ಬೇಕದು. ಕ್ರಾಪ್ ಕಟ್ ಮಾಡಿ ಬೆಳಿಲಿಕ್ಕೆ ಅಂದ್ರೆ 1 ವರ್ಷ ಗಿಡ ಬೆಳೆಯಕ್ ಬೇಕು. 1 ವರ್ಷ ಶೆಡ್ಡಿಗೆಲ್ಲ ಗೌರ್ಮೆಂಟ್ ಸಹಾಯಧನ ಇದೆ, ಗಿಡಕ್ಕೂ ಸಹಾಯಧನ ಬರುತ್ತೆ. ಒಂದು ಹೆಚ್ಚು ಕಮ್ಮಿ ಸರ್ ಇದಕ್ಕೊಂದು ನಾನೀಗ 220 ಮಟ್ಟ ತಂದಿದ್ದೀನಿ. ಅದಕ್ಕೆ ಹೆಚ್ಚು ಕಮ್ಮಿ 9,000 ಚಿಲ್ಲರೆ ಇದು ಕೊಟ್ಟಿದ್ದೀನಿ ಮರಿಗೆ. ಮತ್ತೆ ಇದಕ್ಕೆ ಮೆಡಿಸಿನ್ ಎಲ್ಲ ಗೌರ್ಮೆಂಟ್ ಇಂದಾನೆ ಸಪ್ಲೈ ಆಗುತ್ತೆ. ಹೋಗ್ ಬರೋ ಬಾಡಿಗೆ ಅದು ಇದು ಬಿಟ್ರೆ ಮತ್ತೆ ಏನು ಎಕ್ಸ್ಟ್ರಾ ಖರ್ಚೇನು ಬರುತ್ತೆ. ಒಂದು 10,000 ಇದಕ್ಕಾಗುತ್ತೆ. ನಮ್ಮ ಆಳುಗಳೆಲ್ಲ ಹಿಡಿದ್ರೆ ಅದು ಆಳಿ ಸಂಬಳ ಹಿಡಿಬೇಕಾಗುತ್ತೆ ಅಷ್ಟೇ ಬಿಟ್ರೆ ಮತ್ತೆ ಬೇರೆ ಎಕ್ಸ್ಟ್ರಾ ಖರ್ಚು ಅಂತ ಏನು ಮಾಡೋದಿಲ್ಲ. ಪ್ರತಿಯೊಂದು ಇದನ್ನು ಇದರಿಂದನೇ ಕೊಡ್ತಾರೆ, ಗೌರ್ಮೆಂಟ್ ಇಂದ ಕೊಡ್ತಾರೆ ಫ್ರೀಯಾಗಿ.
ಇಲಾಖೆಯಿಂದ ರೇಷ್ಮೆ ಫ್ರೀ ಸಪ್ಲೈ ಇದೆ. ಇದಕ್ಕೆ ಏನ್ ಗೊತ್ತಾ ಸರ್, ಇದು ಕ್ರಾಪ್ ಮಾಡಿ ಗಿಡ ನೆಡ್ಲಿಕ್ಕೆ ನಮಗೆ ಗೌರ್ಮೆಂಟ್ ಇಂದ ಸಹಾಯಧನ ಕೊಡ್ತಾರೆ. ಇಷ್ಟು ಗಿಡಕ್ಕೆ ಇಷ್ಟು ₹3 ಒಂದು ಗಿಡಕ್ಕೆ ₹3 ಏನೋ ಕೊಡ್ತಾರೆ ನಮಗೆ. ಆಮೇಲೆ ಈ ಬಿಲ್ಡಿಂಗ್ ಸತ ಗೌರ್ಮೆಂಟ್ ಇಂದ ಸಹಾಯಧನ ಸಿಗುತ್ತೆ ಸರ್. ಹೆಚ್ಚು ಕಮ್ಮಿ ಇದಕ್ಕೆ ನನಗೆ ಹೆಚ್ಚು ಕಮ್ಮಿ 1,10,000 1,00,000 ತನಕ ಸಿಕ್ಕಿದೆ. ಮತ್ತೆ ಇದು ಮಧ್ಯಮ ಅಂತ ಅಂದ್ರೆ ಇದು ಸಣ್ಣ ಗೋಡನ್ ಲೆಕ್ಕ ಅಲ್ಲ ಸರ್. ಫಸ್ಟ್ ದೊಡ್ಡ ಮಟ್ಟದ ಮನೆ ಅಲ್ಲ, 3 ಹಂತದಲ್ಲಿ ಕೊಡ್ತಾರೆ. ಒಂದು ಸಣ್ಣ ಕುಟೀರದ ಲೆಕ್ಕದ ಇದ್ ಮಾಡಿರ್ತಿರಲ್ಲ ಆ ಲೆಕ್ಕ. 2ನೇ ಹಂತ ಇದು. 3ನೇ ಹಂತ ಅಂದ್ರೆ ಸ್ವಲ್ಪ ದೊಡ್ಡದಾಗಿ ಕೊಡ್ತಾರೆ ಸರ್. ಅದಂದ್ರೆ ಗೋಡೆ ಗಿಡ ಕಟ್ಟಿದ್ರೆ ಒಂದು 3 ಲಕ್ಷ ಚಿಲ್ಲರೆ ಏನೋ ಬರುತ್ತೆ ಸರ್ ಅದು. ಮತ್ತೇನ್ ಗೊತ್ತಂದ್ರೆ ಸಹಾಯಧನ ರೇಟ್ ಅಕಸ್ಮಾತ್ ಹೆಚ್ಚು ಕಮ್ಮಿ ಆದ್ರು ಇದಕ್ಕೆ ರೇಟು, ಅದು ಸತ ಗೌರ್ಮೆಂಟ್ ಇಂದ ಮಟ್ಟಿಗೆ ಇಷ್ಟು ಕೆಜಿ ಮೇಲೆ ಇಷ್ಟು ಅಂತ ₹100 ₹120 ಸಹಾಯಧನ ಸಿಗುತ್ತೆ ಅದರಿಂದನು. ಅದು ಸಹಾಯಧನ. ಮತ್ತೆ ಮೆಡಿಸಿನ್ ಪೂರ ಗೌರ್ಮೆಂಟ್ ಇಂದ ಸಿಗುತ್ತೆ ಸರ್ ಫ್ರೀ ಆಗಿ. ಎಲ್ಲಾ ಮೆಡಿಸಿನ್ ಗೌರ್ಮೆಂಟ್ ಇಂದಾನೆ ಫ್ರೀ ಆಗಿ ಕೊಡ್ತಾರೆ. ಅದಕ್ಕೇನು ಚಾರ್ಜಸ್ ಇಲ್ಲ. ನಾವು ಹೋಗಿ ತಂದ್ಕೊಂಡ್ರೆ ಆಯ್ತು ಸರ್. ಅನಂತಪುರದಲ್ಲಿ ರೇಷ್ಮೆ ಇಲಾಖೆ ಇದೆ, ಅಲ್ಲಿ ನಮಗೆ ಕೊಡ್ತಾರೆ ಎಲ್ಲ. ಪ್ರತಿಯೊಂದಕ್ಕೂ ಸಹಾಯಧನ ಇದೆ. ಪ್ರತಿಯೊಂದಕ್ಕೂ ಅಂದ್ರೆ ಈಗ ಗೋಡನ್ ಕಟ್ಟದಿರ್ಲಿ, ಚಂದ್ರಿಕೆ ತರದಿರ್ಲಿ, ಇದಕ್ಕೆ ಬೇಕಾದ ಪರಿಕರ ಇದೆಯಲ್ಲ ಸರ್, ಇದು ಚಾಕಿ ಮಾಡೋ ಟ್ರೇ ಇದೆಯಲ್ಲ, ಅದಕ್ಕೆ ಸಹ ಗೌರ್ಮೆಂಟ್ ಇಂದ ಸಹಾಯಧನ ಇದೆ. ಅಂದ್ರೆ ಬರೋ ಸ್ವಲ್ಪ ಕ್ಲೈಮ್ ಆಗ್ಬೋದು, ಬರೋದು ಹಿಂದೆ ಮುಂದೆ ಆಗ್ಬೋದು. ಮನೆಗೆ ಆಮೇಲೆ ಗಿಡಕ್ಕೆಲ್ಲ ಕ್ಲೈಮ್ ಆಗಿದೆ ಸರ್. ನಮ್ದು ಪ್ರತಿಯೊಂದಕ್ಕೂ ಕ್ಲೈಮ್ ಆಗಿದೆ. ರೇಷ್ಮೆಯನ್ನ ಹೊಸದಾಗಿ ಮಾಡ್ತಕ್ಕಂತಹ ರೈತರಿಗೆ, ಯಾರಿದ್ದಾರೆ ಯೂತ್ಸ್ಗಳು, ಕೆಲಸ ಇಲ್ಲ ಅದಿಲ್ಲ ಇದಿಲ್ಲ ಬೇಡ, ಮನೆಯಲ್ಲಿ ಹೆಚ್ಚು ಕಡಿಮೆ ಆಸ್ತಿ ಜಮೀನು ಇದ್ದೇ ಇರ್ತದೆ ಪ್ರತಿಯೊಬ್ಬರಿಗೂ ರೈತರಿಗೆ. ಅವರು ತಮ್ಮ ಜಾಗದಲ್ಲಿ 1-2 ಎಕರೆ ಅಷ್ಟು ಹಿಪ್ಪನೇರಳೆಣ್ಣೆ ಬೆಳ್ಕೊಂಡು, ಇದೇ ರೇಷ್ಮೆಯನ್ನು ಬೆಳ್ಕೊಂಡು ಗೂಡನ್ನು ಮಾಡಲಿಕ್ಕೆ ತುಂಬ ಅನುಕೂಲವಾಗಿರ್ತಕ್ಕಂಥ ವ್ಯವಸ್ಥೆ ಉಂಟು. ಇದು ಈಗ ನೋಡಿದಾಗ ಇದು ಲಾಭದಾಯಕ ಅನ್ನೋದು ನಮ್ಗೆ ಈಗ ಅರಿವಾಗಿದೆ. ಈಗ 3ನೇ ವರ್ಷ ಇದು ನಮ್ಗೆ. ಈ ಮೊನ್ನೆ ಮೇ ತಿಂಗಳಿಗೆ ನಾವು ನಾಟಿ ಮಾಡಿ 3 ವರ್ಷ ಆಯ್ತು. ಒಂದು 10,000 20,000 ಈಗ ಸಿಗ್ತಾ ಇತ್ತು. ಈಗ 1.5-2 ಲಕ್ಷ ತನಕನೂ ಈಗ ನಾವು ಇನ್ಕಮ್ ತಗೊಳ್ತಾ ಇದ್ವಿ. 45 ದಿನಕ್ಕೆ ಅಷ್ಟು ಸಿಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರೇಷ್ಮೆ ಉಪನಿರ್ದೇಶಕರ ಕಚೇರಿ, ಶಿವಮೊಗ್ಗ.